ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೆಂಗನ್ನೋದ ಅದನ್ನ ಟ್ರೈ ಮಾಡ್ಕೋ. ನಾನು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವು ಇವತ್ತಿನ ವ್ಲಾಗ್ದಾಗ ಮಾಡೋರ್ದೇವ್ರಿ ನಮ್ಮ ಪನ್ನು ಮೇಡಮ್ಗ ಅಂದ್ರೆ ನಮ್ಮ ಶಿವಾತ್ಗಳು ಹಾಕದ ಸಮೋಸ ರೆಸಿಪಿ ಮತ್ತು ರೆಡ್ ಚಟ್ನಿ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಕ್ಕಿದೇನ್ರಿ. ಇದನ್ನ ಹೆಂಗೆ ಮಾಡೋದಂತ ತೋರಿಸ್ತೇನೆ ಕ್ವಿಕ್ಲಿ. ಅಷ್ಟಕ್ಕ ನೀವು ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೇಳ ಸಬ್ಸ್ಕ್ರೈಬ್ ಮಾಡ್ರಿ. ಶಿವಾರ್ಥ ಹೇಳಿದ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಯ್ ನಮಸ್ಕಾರ ರೀ. ನಮಸ್ಕಾರ ಯಾರು ಮಾಡೋರು ವಿದ್ಯು ಯಾನೈತ್ ಶಿವಾರ್ಥಗೆ ಯಾನೈತು ನಮ್ ಶಿವಾರ್ತಿಗ್ ಮಜ್ಗಿ ಮಾಡ್ತಾನ ಅನ್ಕಬರಲ್ಲಿ ನೋಡ್ರಿ. ನಾಚ್ಕದ ನಮ್ ಶಿವಾರ್ಥ ಹಿಂಗ್ ನಾಚ್ಕದ ಬಾಯ್ ತಗದು ಮಾಡ್ಲಾ ಮಜ್ಜಿ ಮಾಡು ಅವ್ರಮ್ಮ ಬ್ಯಾಕ್ ಗ್ರೌಂಡ್ ಆಕ್ಷನ್ ಮೇಟ್ ತೋರ್ಸ್ಕದಾಳ್ರಿ ಇಲ್ಲಿ. ಮಾಡು ಬಿಡುವಲ್ಲ ಡ್ಯಾನ್ಸ್ ಹೇಳ್ಕದ ನೀ ಮಾಡ್. ಫಸ್ಟ್ ನಾ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡತ್ತೀನ್ರಿ. ಅದು ಸಮೋಸಾಕ್ ಹಾಕೋಬಹುದು ಅಂದ್ರ ಫಿಲ್ಲಿಂಗ್ ಒಳಗ. ಹಂಗ ನಾ ಏನಿದ್ದು ಹುಂಚಿಕಾಯ್ದು ರೆಡ್ ಚಟ್ನಿ ಮಾಡಕ್ಕಿದೆ ನೋಡ್ರಿ, ಅದ್ರೊಳಗೂ ಹಾಕೋಬಹುದು. ಇನ್ನ ನೀವು ಪಾನಿಪುರಿ ಅಥವಾ ಬೇರೆ ಬೇರೆ ಚಾಟ್ ರೆಸಿಪೀಸ್ ಇರ್ತಾವ ನೋಡ್ರಿ, ಅದ್ರೊಳಗೂ ಹಾಕೋಬಹುದು. ಸೊ ಆ ಮಸಾಲೆ ಹೆಂಗ್ ರೆಡಿ ಮಾಡೋದಂತ ತೋರಿಸ್ತೇನೆ ಬರ್ರಿ. ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ನೋಡಕತ್ತಿದ್ರ ಎಷ್ಟಾದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಅಂಡ್ ನಿಮ್ಗೆ ರೆಸಿಪೀಸ್ ಅಥವಾ ಬೇರೆ ಬೇರೆ ಏನ್ ಟೈಪ್ ವ್ಲಾಗ್ಸ್ ಬೇಕಂತ ಕಮೆಂಟ್ ಮಾಡಿ. ಸೊ ನಾ ಈ ಮಸಾಲಾ ಮಾಡಾಕ ನೋಡ್ರಿ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಬಡಿಶೋಪ ಅಂಡ್ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ತಗೋತೇನ್ರಿ. ನಾ ಸ್ವಲ್ಪ ಜಾಸ್ತಿನೇ ಮಸಾಲೆ ಮಾಡಿಡತ್ತೇನೆ, ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ತಗೋತೇನು. ಈಗ ಏನ್ ಮಾಡ್ಬೇಕಂದ್ರೆ ಒಂದ್ ಕಡಾಯಿ ಇಟ್ಕೊಂಡ ನೋಡ್ರಿ, ಇದನ್ನ ಲೈಟ್ ಆಗಿ ಹುರ್ಕೋಬೇಕು. ಒಂದ್ 2 ನಿಮಿಷ ರೀ. ಇದ್ರದ ವಾಸನೆ ಎಲ್ಲ ಹೋಗ್ಬೇಕು ಮತ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಹಿಂಗ ಚಟ ಸಿಡಿ ಕಟ್ಟು ಮತ್ ಹಿಂಗ ಕಲರ್ ಬಂದ್ರ ಸ್ಟವ್ ಆಫ್ ಮಾಡ್ಕೊರಿ. ಅಂಡ್ ಇದನ್ನ ಹಿಂಗ ಬ್ಲೆಂಡರ್ ಒಳಗ ಫೈನ್ ಪೌಡರ್ ಮಾಡ್ಕೋಬೇಕು ನೋಡ್ರಿ. ಇದನ್ನ ಎಲ್ಲಾ ಚಾಟ್ ಮಸಾಲ ಒಳಗ ನೀವು ಹಾಕೋಬಹುದು. ಲೈಕ್ ಪಾನಿಪುರಿ, ಸಮೋಸ ಚಾಟ್, ಪಾನಿಪುರಿ ಪಾನಿ ಇರ್ತೈತಿ ನೋಡ್ರಿ, ಅದ್ರೊಳಗ ಕೆಂಪು ಚಟ್ನಿ ಒಳಗ ಅಥವಾ ನೀವು ಗ್ರೀನ್ ಚಟ್ನಿ ಮಾಡ್ತೀರಿ ನೋಡ್ರಿ, ಅದ್ರೊಳಗೂ ಹಾಕೋಬಹುದು. ಸೊ ಚಟ್ನಿ ಮಾಡಾಕ ಮೇನ್ ಇಂಗ್ರೀಡಿಯೆಂಟ್ಸ್ ಇದ ನೋಡ್ರಿ. ಹುಂಚಿ ಬೇಕಾಗ್ತೈತಿ. ಸೊ ಹುಂಚಿ ಎಷ್ಟು ತಗೋತೀವ್ರಲ್ಲ ಅದ್ರ ಡಬಲ್ ಸಕ್ಕರೆ ಅಥವಾ ಬೆಲ್ಲ ತಗೋಬೇಕು. ನಾ ಇಲ್ಲಿ 1 ಬೌಲ್ ಸಕ್ಕರೆ 1 ಬೌಲ್ ಬೆಲ್ಲ ತಗೊಂಡೇನು. ಇದು ಆರ್ಗ್ಯಾನಿಕ್, ಅದಕ್ಕೆ ಸ್ವಲ್ಪ ಕಪ್ಪಗೈತ್ರಿ. ಇದರಿಂದ ಕಲರ್ ಚಲೋ ಬರ್ತೈತಿ ಅಂಡ್ ಭಾಳ ಸ್ವೀಟ್ ಇರಂಗಿಲ್ಲ. ಅದಕ್ಕೆ ನಾ ಇಲ್ಲಿ 2 ಕಪ್ ತಗೊಂಡೇನು. ನೀವು ಸಕ್ಕರೆ ಕೂಡ 2 ಕಪ್ ತಗೋಬಹುದು. ಸೊ ಚಟ್ನಿ ಮಾಡಕ್ಕನ ಕಡಾಯಿ ಇಟ್ಟಿದ್ದೇನ್ರಿ ಗ್ಯಾಸ್ ಮೇಲೆ. ಅದ್ರೊಳಗೆ ನೀರು ಹಾಕೋತೀನಿ. ಪಟ ಹೇಳ್ತೇನ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಬೇರೆದವ್ರಿಗತ್ಲಿ. ಹಂಗೆ 1 ಕಪ್ ಇಲ್ಲಿ ಏನು ಹುಂಚಿ ತೊಗೊಂಡೇನು ನೋಡ್ರಿ, ಇದನ್ನ ಹಾಕೋದ. ಸೊ ನೀವು ನೆನ್ಯಾಕ ಹಾಕೊಂಡ್ರೆ ಓಕೆ, ಓವರ್ ನೈಟ್ ಅಥವಾ ನೀವು ಹಿಂಗೆ ಇನ್ಸ್ಟಂಟ್ಲಿ ಮಾಡೋರಿದ್ರೆ ಹಿಂಗೆ ನೀರಾಗ ಸ್ವಲ್ಪ ಕುದಿಸ್ಕೊರಿ. ಈ ಸೈಡ್ ನೋಡ್ರಿ ನಮ್ಮ ಟೆರಸ್ ಗಾರ್ಡನ್ದಾಗಿನ ಬೌಚಿಕಾಯಿ ಹೊಂಟಿದಾವೆ. ಡೈಲಿ ಇಷ್ಟು ಹೊಂಟತಾವು. ಸೊ ಇದನ್ನ 5 ರಿಂದ 10 ನಿಮಿಷ ಕುದಿಸ್ಕೋಬೇಕು. ಎಲ್ಲ ಸಾಫ್ಟ್ ಆಗ್ಬೇಕು ನೋಡ್ರಿ. ಒಂದು 5-10 ನಿಮಿಷ ನಾವು ಕುದಿಸ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗ್ತೈತಿ ಅಂತೇಳಿ. ಸೊ ಇದನ್ನ ಕಂಪ್ಲೀಟ್ಲಿ ಆರಾಕ್ ಬಿಡ್ಬೇಕ್ರಿ. ಆರಿದ್ಮೇಲೆ ಇದನ್ನ ಕೈಲೇ ಕಿವುಚ್ಬೋದು ಅಥವಾ ಬ್ಲೆಂಡರ್ ಒಳಗೆ ಹಾಕಿ ಇದನ್ನ ಪೇಸ್ಟ್ ರೆಡಿ ಮಾಡ್ಕೊಂಡು ಮತ್ತೆ ಫಿಲ್ಟರ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಇದನ್ನೀಗ ಕುದಿಯಾಕಿಟ್ಟ. ಸೊ ನೋಡ್ರಿ ಹುಂಚಿಕಾಯ್ದ ಪಲ್ಪ ಇಷ್ಟು ರೆಡಿ ಆಗೈತಿ. ಇದ್ರೊಳಗೆ ನೀರು ಜಾಸ್ತಿ ಹಾಕೋಬಾರ್ದು, ಯಾಕಂದ್ರೆ ಇದು ಹೆಚ್ಚು ದಿನ ತಾಳಂಗಿಲ್ರಿ. ಅದಕ್ಕೆ ಈಗ ನಾವು ತಗೊಂಡಿರುವಂಥ ಬೆಲ್ಲ ಮತ್ತು ಶುಗರ್ ಇದ್ರೊಳಗೆ ಆ್ಯಡ್ ಮಾಡೋದ. ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಕರಗಿ ಇದ್ರೊಳಗಿನ ನೀರು ಅಂಶ ಎಲ್ಲ ಸುಟ್ಟು ಹೋಗ್ಬೇಕು ನೋಡ್ರಿ. ಅಷ್ಟಕ್ಕೆ ನಾವು ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಸೊ ಇದ್ರೊಳಗು ಇನ್ನು ಮಸಾಲೆ ಆ್ಯಡ್ ಮಾಡ್ಬೇಕಾಗ್ತೈತ್ರಿ. ಸೊ ಅದ್ರೊಳಗೆ ಹಾಕಕ್ಕ ನಾ ಈ ಎಲ್ಲ ಟೈಪ್ ಮಸಾಲೆ ತಗೊಂಡೇನ್ರಿ. ಆಗಡೆ ನಾವು ರೆಡಿ ಮಾಡಿರುವಂಥ ಇದು ನಾವು ಆಗಡೆಯಲ್ಲಿ ಕೊತ್ತಂಬರಿ ಕಾಳು, ಜೀರಿಗೆ, ಬಡಿಶೋಪ್ ಹಾಕಿ ಪೌಡರ್ ಮಾಡಿದ್ದು ನೋಡ್ರಿ. ಅದನ್ನ 1.5 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ, ಕೆಂಪು ಖಾರ ಇದು ಶುಂಠಿ ಪೌಡ್ರ್ 1 ಟೇಬಲ್ ಸ್ಪೂನ್, ಇದು ಬ್ಲ್ಯಾಕ್ ಸಾಲ್ಟ್ ಮತ್ತಿದು ಆಮ್ಚೂರ್ ಪೌಡರ್. ಹಂಗೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕತ್ತೇನು. ನಾವು ಆಮೇಲೆ ನೋಡಿ ಮತ್ತು ಉಪ್ಪು ಜಾಸ್ತಿ ಕಡಿಮೆ ಇಲ್ಲಿ ಮಾಡ್ಕೋಬಹುದು ಟೇಸ್ಟ್ಗೆ. ಈಗ ಈ ಎಲ್ಲ ಮಸಾಲೆ ನೋಡ್ರಿ ಅದ್ರೊಳಗೆ ಆ್ಯಡ್ ಮಾಡ್ಕೋಬೇಕು.
ಸೊ ಮಸ್ತ್ ಪೈಕಿ ನೋಡ್ರಿ ಇಲ್ಲಿ ಹುಂಚಿನಕಾಯಿ ರೆಡ್ ಚಟ್ನಿ ರೆಡಿ ಆಗೈತಿ. ಇದನ್ನ ಪಾನಿಪುರಿ, ಸಮೋಸ, ಕಚೋರಿ, ಭೇಳ್ ಎಲ್ಲಾ ತರ ಸಂಗಟ ನೀವು ಮಿಕ್ಸ್ ಮಾಡಿ ತಿನ್ಬಹುದು. ಸೊ ಇದ್ ನೋಡ್ರಿ ಗಟ್ಟಿ ಆಗೈತಿ. ಇದನ್ನ ನೀವು ಫ್ರೀಜ್ ಅಲ್ಲಿ ಅಥವಾ ಹಂಗ ಮ್ಯಾಲ್ನು 1 ತಿಂಗಳ ಮ್ಯಾಲ್ ಇಡ್ಬೋದು ನೋಡ್ರಿ. ಇದು ಏನು ಹಾಳಾಗಂಗಿಲ್ಲ. ಈಗ ಡಿಫ್ರೆಂಟ್ ಸ್ಟೈಲ್ ಇದ್ರೊಳಗನ ಬೇರೆದ್ ಸಮೋಸ ಜೊತೆ ಚಾಟ್ ಜೊತೆ ಸೊ ರೋಡ್ ಸೈಡ್ ಇರ್ತಾರ ನೋಡ್ರಿ ಅವ್ರ ಚಾಟ್ ಸಂಗಟ ಅದು ಯಾವ ತರ ಸಾಸ್ ಕೊಡ್ತಾರ ನಮ್ಗ ರೆಡ್ ಇದು ಹುಂಚಿಕಾಯಿ ಚಟ್ನಿ ಅಂತ ಅದನ್ನ ತೋರಿಸ್ತೇನು. ಸೊ ನಾವು ರೆಡಿ ಮಾಡಿರುವಂತ ಚಟ್ನಿದಾಗಿಂದ 1 ಬೌಲ್ ತಕೊಂಡ ಅದನ್ನ ಒಂದ್ ಕಡಾಮ್ಯಾಗ ಮತ್ತ ಕುದಿಸ್ಕೋತೇನ್ರಿ. ಅದ್ರೊಳಗ 1 ಗ್ಲಾಸ್ ಅಥವಾ ಹಾಫ್ ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ನಾವು ರೆಡಿ ಮಾಡಿರುವಂತ ಮಸಾಲೆ, ರೆಡ್ ಚಿಲ್ಲಿ ಪೌಡರ್, 7-8 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತೆ ಕಾರ್ನ್ ಫ್ಲವರ್ 1 ಟೇಬಲ್ ಸ್ಪೂನ್ ತಗೊಂಡ ನೀರ್ ಮಿಕ್ಸ್ ಮಾಡಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ 5 ನಿಮಿಷ ಬಾಯ್ಲ್ ಮಾಡ್ಕೊಂಡ್ರ ರೆಡಿ ಆಗ್ತೈತಿ. ಇದೇನ್ ಮಟನ್ ಸಾರು ಮಾಡ್ಕೊಂಡ್ರೆ ನೆನ್ಸುತ್ತಿ ನೋಡ್ರಿ ಸಿಟ್ಟು ಬರ್ಕೈತ್ರಿ. ಯಾನಿದ ಹುಂಚಿ ಸಾರ ಅಂದ್ರೆ ಏನೋ ನಡೀತಿತ್ಲ. ಇದು ಹುಂಚಿಕಾಯಿ ಸಾಸ್ ಅಲ್ಲ ಇದು. ಚಟ್ನಿ ಐತಿ. ಪಾನಿಪುರಿ ಸಮೋಸ ಕೂಡ ಕೊಡ್ತಾರಲ್ಲ. ಮತ್ತೆ ಇಲ್ಲಿ ಯಾವ ಪ್ರಾಜೆಕ್ಟ್ ಬಂದಿತ್ತೇನ ಎಲ್ಲಿ ಬಸ್ ಸ್ಟ್ಯಾಂಡ್ ಅಂಗಡಿ ತೆಗಿದಿ ಅಂಗಡಿ ಮನ್ಯಾಗ ತೆಗಿಕಿದೇನ್ರಿ. ಗಿರಾಕಿ 4 ಗಂಟೆಗೆ ಸ್ಕೂಲ್ ಬಿಡೋದೈತಿ ಬರೋದು. ಕರೆ ಪುಕ್ಕಡ್ದಿದ್ ಗಿರಾಕಿ ಅದ ಏನ್ ರೊಕ್ಕ ಕೊಡ್ತೇನೆ ಅದು ನೋಡ್ರಿ ಚಟ್ನಿನ ಇಲ್ಲಿ ಕಾಚಿನ ಬಾಟಲ್ ಒಳಗ್ ಹಾಕಿಡತ್ತೇನು. ಇಲ್ಲಿ ಸಮೋಸ ಏನ ಮಾಡೋದೈತ್ರಿ. ಇದ್ ಗಟ್ಟಿ ಚಟ್ನಿ ಅದ ಸ್ವಲ್ಪ ತೆಳ್ಳಗ ಚಟ್ನಿ ಬಾಯಿ ನೀರ್ ಬಿಡ್ತಾರ. ಇದನ್ನ 6 ತಿಂಗಳು ಇಡ್ಬಹುದ್ರಿ. ಇದನ್ನ 8 ದಿನ ಇಡ್ಬಹುದು. ಅದು ಬಿ ಫ್ರೀಜ್ ದಾಗ. ಇದನ್ನ ಹೊರಗಿಟ್ರವಿ ನೆಗಟಿವ್ ಇದು ಹಾಳಾಗಂಗಿಲ್ಲ. ಸೊ ಈ ಚಟ್ನಿ ರೆಸಿಪಿ ನೀವು ಬಿ ಟ್ರೈ ಮಾಡಿ. ಸೊ ನಾವಂತೂ ಮಸ್ತ್ ಪಕ್ಕಿ ನಮ್ ಡಾಕ್ಟರ್ ಬ್ರೋ ಲಾಗ್ ನೋಡ್ಕೊತ ಕೂತಿದ್ವಿ ನೋಡ್ರಿ. ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಶುಂಠಿ ಇದನ್ನೆಲ್ಲ 3 ಪೇಸ್ಟ್ ಮಾಡ್ಕೋಬೇಕ್ರಿ. ಹಿಂಗ ಅಪ್ಪಲ ಇಲ್ಲಿ ಏನೇನ್ ರೆಸಿಪಿ ಇಟ್ಟಿದ್ವಿ ಅಪ್ಪಲ ಈಗ ಯಾಕ ನೋಡ್ರಿ ಏನೇನ್ ರೆಸಿಪಿ ಬರ್ದಳು ಮಾಡೋದ್ರ ಇಲ್ಲಿ ಏನಾಯ್ತು. ನಮ್ ಪಣ್ಣನ್ ಫೇವ್ರೇಟ್ ಸಮೋಸ ರೆಸಿಪಿ ಮಾಡೋರ್ದೇವ್ರಿ. ಸಮೋಸದ ಎಲ್ಲಾ ನೋಡ್ರಿ ಇಲ್ಲಿ ಪ್ರಿಪರೇಷನ್ ಆಗಿ ಪೊಟ್ಯಾಟೊ ಇದೆಲ್ಲ ಮಸಾಲೆ ಹಾಕೋದೈತಿ. ನಾವು ಮುದ್ದಮ್ ಜರ ಖಾರ ಮಾಡಾಕ್ತೇವ್ರಿ. ಯಾಕಂದ್ರೆ ನಾ ತಿನ್ಬಾರ್ದಂಗ ಖರೆ ಅದೆಲ್ಲ ಏನಕ್ ಇರುವತ್ತು ಹೆಂಡತಿ ಎಷ್ಟು ಎಫರ್ಟ್ ಹಾಕ ನೋಡ್ರಿ. ಕೆಟ್ಟ ಬಿಸಿಲು ಈಗ ನೋಡ್ರಿ ಹೊರಗ್ ಕಾಣಿಸ್ಬತ್ ಈಗ 2.5 ಗಂಟೆ ಆಗೈತಿ. ಇಂತ ಬಿಸಿಲಾಗ ಒಲಿ ಮುಂದ್ ಕೂತ್ ಗ್ಯಾಸ್ ಅಲ್ಲ ಒಲಿ ಮುಂದ್ ಕೂತ್ ಕೆಲಸ ಮಾಡತ್ತ. ಎಲ್ಲ ಅಂಜ್ ನಮ್ ಪೊನ್ನು ಮೇಡಮ್ಗಾಗಿ ಅದನ್ನ ಪೊನ್ನು ಬರ್ನ ಉತ್ತರ ಹೇಳ್ತಾಳ. ನೀ ಇಷ್ಟೆಲ್ಲ ಯಾಕೆ ಗುದ್ದಾಡಿ ಮಾಡ್ತೀವಿ ಅಂತ ಹೇಳಿ. She got it. ಸೊ ಆಲೂಗಡ್ಡೆ ಸ್ಟಫಿಂಗ್ ಫಿಲ್ಲಿಂಗ್ ಮಾಡಾಕ ಒಂದ್ ಕಡಾಮ್ಯಾಗ 5-6 ಟೇಬಲ್ ಸ್ಪೂನ್ ಎಣ್ಣೆ, ಹಿಂಗು, ಜೀರಿಗೆ, ಕೊತ್ತಂಬರಿ ಕಾಳು 1 ಟೇಬಲ್ ಸ್ಪೂನ್ ಹಾಕಿ ನಾವು ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದು ನೋಡ್ರಿ ಅದನ್ನ ಹಾಕಿ ಫ್ರೈ ಮಾಡ್ಕೊಂಡ ಈ ಎಲ್ಲಾ ಮಸಾಲೆ ಹಾಕೋಬೇಕು ನೋಡ್ರಿ. ಗರಂ ಮಸಾಲಾ, ಅರಿಶಿನ ಪೌಡರ್, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಮ್ಚೂರ್ ಪೌಡರ್ ಮತ್ತ ನಾವು ಬಾಯ್ಲ್ ಮಾಡಿರುವಂತ ಆಲೂಗಡ್ಡೆ ಅದನ್ನ ಚಂದಂಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ವಟಾಣಿ ಇದ್ರೂನು ಹಾಕೋಬಹುದು. ನನ್ ಕಡೆ ಇಲ್ಲ ಅದಕ್ಕ ಸ್ಕಿಪ್ ಮಾಡಿ. ಮೇಲ್ ಸ್ವಲ್ಪ ಸಕ್ರಿ, ಕೊತ್ತಂಬರಿ ಹಾಕಿದ್ರ ನಮ್ಮ ಆಲೂಗಡ್ಡೆ ಸ್ಟಫಿಂಗ್ ಪಲ್ಯ ರೆಡಿ ಆಗ್ತಿತ್ ನೋಡ್ರಿ. ಸೊ ಸಮೋಸಾ ಹಿಟ್ ರೆಡಿ ಮಾಡಕ ನಾ ಇಲ್ಲಿ 2 ಕಪ್ ಮೈದಾ ತಗೊಂಡೇನ್ರಿ. 1 ಟೇಬಲ್ ಸ್ಪೂನ್ ಉಪ್ಪು, ಹಾಫ್ ಟೇಬಲ್ ಸ್ಪೂನ್ ಅಜ್ವಾನ ಮತ್ತ 5-6 ಟೇಬಲ್ ಸ್ಪೂನ್ ಎಣ್ಣೆ ತಗೋಬೇಕು. ಎಣ್ಣೆ ಹಾಕೊಂಡ ಚಂದಂಗಿ ಅದನ್ನ ಮಿದ್ಕೋಬೇಕ್ರಿ. ಒಂದಜು ಆಗ್ಬೇಕು ಹಿಟ್ಟೆಲ್ಲ. ಸೊ ಈ ತರ ನೋಡ್ರಿ ಗಟ್ಟಿ ಉಂಡಿಗಟ್ಲೆ ಆಗ್ಬೇಕು. ಅಂದ್ರ ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ ಸಮೋಸ. ಈಗ ಸ್ವಲ್ಪ ನೀರ್ ಹಾಕೊಂಡ ಅಗ್ದಿ ಟೈಟ್ ಡೌ ರೆಡಿ ಮಾಡ್ಕೋಬೇಕ್ರಿ. ಗಟ್ಟಿ ಕನ್ಕನ್ ಅದ್ಕೊಂಡ ಒಂದ್ 30 ನಿಮಿಷ ನಾವ ರೆಸ್ಟ್ ಬಿಡೋದ. 30 ನಿಮಿಷ ಆದ್ಮೇಲೆ ಅದನ್ನ ಇನ್ನೊಮ್ಮೆ ಮಿದ್ಕೊಂಡ ಇಷ್ಟಿಷ್ಟ ಚಿಕ್ಕ ಉಳ್ಳಿ ಮಾಡಿ ಅದನ್ನ ಉದ್ದುದ್ದು ಲಡ್ಸ್ಕೋಬೇಕು ನೋಡ್ರಿ. ಹಿಂಗ ಯಾಕಂದ್ರ ನಾವು ಒಂದ ಉಳ್ಳ್ಯಾಗ 2 ಸಮೋಸ ಮಾಡೋರ್ ಇರ್ತೀವಿ. ಅದ್ರ ಸಂಬಂಧ ಉದ್ದುದ್ದು ಲಡ್ಸ್ಕೋಬೇಕು. ಹಿಂಗ ಮಿಡಲ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡ್ರಿ. ಹಿಂಗ ಸೊ ಹಿಂಗ ಹಾಫ್ ಮಾಡ್ಕೊಂಡ್ಮೇಲೆ ನಾವು ಹೆಂಗ್ ಫಿಲ್ಲಿಂಗ್ ಮಾಡ್ಬೇಕು ಅಂತ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನೀರು ಹಚ್ಕೊಂಡೇನು. ಸೊ ಇಷ್ಟು ಮಡಚ್ಕೊಂಡ ಪ್ರೆಸ್ ಮಾಡಿ ಇದನ್ನು ಓಪನ್ ಮಾಡ್ರಿ. ಹಿಂಗೆ ಹಿಡ್ಕೋಬೇಕು. ಸೊ ನಾವು ಏನು ಫಿಲ್ಲಿಂಗ್ ಮಾಡ್ಕೊಂಡೇವ ನೋಡ್ರಿ ರೆಡಿ ಆಲೂಗಡ್ಡೆದ ಅದನ್ನು ಸೊ ಇಲ್ಲಿ ಹಾಕ್ಬೇಕು. ಹಿಂಗೆ ಸೈಡ್ಗೆಲ್ಲ ನೀರು ಹಚ್ಕೊಂಡ ನೋಡ್ರಿ ಇದು ಇಲ್ಲಿ ಹಿಂಗೆ ಮಡ್ಚ್ಕೋಬೇಕು. ಮತ್ತು ಅದನ್ನ ಈ ಕಡೆ ತೊಗೊಂಡ್ಬರ್ಬೇಕು ನೋಡ್ರಿ. ಈಗೇನಂದ್ರೆ ಸಮೋಸ ಹಿಂಗೆ ಕೊಂಡಿರ್ತೈತಿ ನೋಡ್ರಿ. ಸೊ ಈ ಟೈಪ್ ನಾವು ಮಾಡ್ಕೊಂಡ್ರೆ ಮಸ್ತ್ ಬಿಗಿ ಸಮೋಸ ರೆಡಿ ಆಗ್ತಾವು. ಇನ್ ಸಮೋಸ ಫ್ರೈ ಮಾಡಕ್ ಎಣ್ಣೆ ಅಗ್ದಿ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ನೋಡ್ರಿ. ಅಂಡ್ ಆಟೋಮೆಟಿಕ್ಲಿ ಅವ ಬೇದ ಮೇಲ್ ಬರ್ತಾವ್. ಹಿಂಗ ಫ್ಲೇಮ್ ಹೈ ಮಾಡ್ರ ಮೇಲ್ ಸಣ್ಣ ಗುಳಿ ಹೇಳ್ತಾವ್ರಿ. ಮತ್ತ ಕ್ರಿಸ್ಪಿ ಆಗಂಗಿಲ್ಲ. ಅದಕ್ಕ ಓ ಶಿವಾರ್ಥ ಹೇಳು
ರಾಧೆ ರಾಧೆ. ನಮ್ ಶಿವಾರ್ಥ ಗೌಂಡ್ರ ಬಿ ಅದ್ರಿ ಹಂಗ ಸಮೋಸ ಬಿ ರೆಡಿ ಅದು ನೋಡ್ರಿ. ಸೊ ಸಮೋಸ ಮೇಲೆ ನಾವು ರೆಡಿ ಮಾಡಿರೋಂತ ಕೆಂಪು ಚಟ್ನಿ ಮತ್ತ ಶೇವ್ ಹಾಕೊಂಡ್ ತಿಂದ್ರ ಮಸ್ತ್ ಇರ್ತಾವ್ರಿ. ಖಂಡಿತ ಎಲ್ಲರೂ ಈ ರೆಸಿಪಿ ಟ್ರೈ ಮಾಡ್ರಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ರಿ. ಈಗ ರಿವ್ಯೂ ಟೈಮ್ ರೀ. ಹೆಂಗಾಗಿದಾವ್ರಿ ಮಾಸಾಗ್ಯದ ಕರೆನ ಕಾರಣ ಚಲೋ ಆಗ್ಯದ. ನೋಡ್ರಿ ಏನ್ ತಿನ್ನು ನಮ್ ಪನ್ನು ಮೇಡಮ್ ಕೇಳು ನೋಡ್ರಿ ಸಮೋಸ ಮಾಡ್ಕೋಕ್ ಫಸಾರ್ ನೋಡ್ರಿ ಅಬ್ಬಬ್ಬಬ್ಬಬ್ಬ ಇಷ್ಟು ಸಮೋಸ ಆಗಿದಾವ್ರಿ. ಈಗ ಹೆಂಗಾಗಿದಾವು ಸಮೋಸ ಭಾರಿ ಮಾಡಿದಾರ ಪನ್ನು ಇವ್ರು ಬಸ್ ಸ್ಟ್ಯಾಂಡ್ ಮ್ಯಾಗ 4 ತಿನ್ನದ್ಲೆ ಇಟ್ಟು ಕೊಡ್ತಾರ. ನಾವೇನ್ ರೊಕ್ಕ ಇಸ್ಕೋಕ ನಿಮ್ ಕಡೆ ನಮಗ್ ಚಟ್ನಿ ಬೇಕಾದ್ರೆ ಇದು ಸಾಸ್ ಬೇಕಾದ್ರೆ ಬಿ ಕೊಡ್ರಿ. ನಮ್ಮಲ್ಲಿ ಬಿ ಐತ್ಲೆ ತಗೋರಿ. ಇಲ್ಲಿ ಬಿ ಚಲೋ ಚಲೋ ಇದಾವಿಲ್ಲ ನಮ್ ಪನ್ನು ಹೇಳಿ ಮುಗಿಸ್ತಾರಿ. ಅದ ಎಣ್ಣೆಯಾಗ ಮಾಡಿ ಮತ್ತ ಬಿ ಅದ ಎಣ್ಣೆಯಾಗ ಮಾಡಿರ್ತಾರು. ನಾವು ಬೇರೆ ಎಣ್ಣೆ ನಾವ್ ಚಲೋ ಎಣ್ಣೆಂಗ್ ಮಾಡಿ ಹೆಲ್ದಿ ತಿನ್ಕೇನಿಲ್ಲ ಮನ್ಯಾಗ. ಮತ್ ಟೇಸ್ಟ್ ಬಿ ಚಲೋ ಐತೇನಿಲ್ಲ. ಪನ್ನು ನಮ್ ಕಡೆ ಇದಾವ. ಸಾಸ್ ಬಿ ನಮ್ದು ಚಲೋ ಇರ್ತೈತಿ, ಯಾಕಂದ್ರ ಕೆಮಿಕಲ್ ಐತಿ ನೋಡ್ರಿ. ಸೊ ಈಗ ಇಷ್ಟ ಸಮೋಸ ಹಾಕಿದವ್ರಿ. ಇಷ್ಟ ಆಗಿದ್ದು ಎಲ್ಲಾರು ತಿಂದ್ರು. ನಾ ಏನ ತಿನ್ನಕಿದೇನು ಮಸ್ತ್ ಆಗಿದಾವತ್ತರಿ ಎಲ್ಲರೂ ಹೇಳ್ರು. ಸೊ ನೀವು ಬಿ ಈ ರೆಸಿಪಿ ಟ್ರೈ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಹೆಚ್ಚಿನ ಲಾಗ್ಸ್ಗಾಗಿ ನಮಸ್ಕಾರ. ತರ್ತೆ ಟೇಸ್ಟ್ ಅಂತೂ ಭಾರಿ ಆಗಿದಾವ್ರಿ. ನೋಡ್ರಿ ನಮ್ ಶಿವಾರ್ ಸಾರ್ಕೆ ಬೇಡ್ತ ಖಾರ್ ತಿಂದ್ ಸೂಬರ್ಕೈತ್ ನೋಡದ್.